ಎಸ್ಸಿ ಅನುದಾನ ದುರ್ಬಳಕೆಯಾಗುವುದಲ್ಲದೆ ಲೋಕೋಪಯೋಗಿ ಇಲಾಖೆ ಮಾನ್ವಿ ಅಭಿಯಂತರರು ರಾತ್ರೋರಾತ್ರಿ ಗುಣಮಟ್ಟದಲ್ಲಿರುವ ರಸ್ತೆಗೆ ಯಾಕೆ ಕಾಂಕ್ರೀಟ್ ಕಾಮಗಾರಿ ಮಾಡಿ ಹಣ ದುರ್ಬಳಕೆ ಮಾಡಿಕೊಳ್ಳುತ್ತೀರಾ ಎಂದು ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಲು ಬಂದಾಗ ಕೈ ಕಾರ್ಯಕರ್ತರು ಹಾಗೂ ಬಿಜೆಪಿ ಮುಖಂಡರ ನಡುವೆ ಕೈ ಮಿಲಾಯಿಸುವ ವಾಗ್ವಾದ ನಡೆದ ಘಟನೆ ಜರುಗಿತು. ರಾಜ್ಯ ಸರ್ಕಾರ ಅಭಿವೃದ್ಧಿ ಮಾಡುವುದನ್ನು ಸಹಿಸದೆ ಬಿಜೆಪಿ ಕಾರ್ಯಕರ್ತರು ಅಡ್ಡಿಪಡಿಸುತ್ತಿದ್ದಾರೆಂದು ಆರೋಪಿಸಿದ್ರೆ ಎಸ್ಸಿ ಅನುದಾನವನ್ನ ಲೋಕೋಪಯೋಗಿ ಇಲಾಖೆ ಅಭಿಯಂತರರಾದ ಸಾಮುವೇಲಪ್ಪ ಹಾಗೂ ಗುತ್ತಿಗೆದಾರ ವೆಂಕೋಬ ಆಡಿಯರ್ ಸೇರಿಕೊಂಡು ಗುಣಮಟ್ಟದ ರಸ್ತೆಗೆ ಕಾಂಕ್ರೀಟ್ ಹಾಕಿ ಹಣ ಗುಳುಂ ಮಾಡುವ ವ್ಯವಸ್ಥೆ ಎಂದು ಬಿಜೆಪಿ ಕಾರ್ಯಕರ್ತರು ರಾತ್ರೋರಾತ್ರಿ ಕೆಲಸ ಯಾಕೆ ಮಾಡುತ್ತೀರಾ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದ ಹಿನ್ನೆಲೆಯಲ್ಲಿ ಮಾನ್ವಿ ಪೊಲೀಸ್ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಗಲಾಟೆಯನ್ನ ತಿಳಿಗೊಳಿಸಿದ್ರು. ಇದು ಒಳ್ಳೆ ಗುಣಮಟ್ಟ ಎಲ್ಲಾದ್ರೂ ಒಂದಷ್ಟು ಕ್ರಾಕ್ ಬಂದಿದ್ರೆ ಈ ರಸ್ತೆ ಗುಣಮಟ್ಟ ಇದ್ರ ಮೇಲೆ ನೀವು ಮಾಡಿ ನಾವು ಬೇಡ. ಇದು ಏನಾಗೈತಿ, ಇದು ನನ್ನ ರಿಪೋರ್ಟ್ ಕೊಡಿ ಪಬ್ಲಿಕ್ ಆಗಿ. ಇದರಲ್ಲಿ ಇಂಗ್ಲಿಷ್ ಅಲ್ಲಿ ಸ್ಕೇಲಿಂಗ್ ಅಂಡ್ ರ್ಯಾವಲಿಂಗ್ ಅಂತ ಬರುತ್ತದು. ಸಿಮೆಂಟ್ ಮತ್ತು ಏನು ಸ್ಯಾಂಡ್ ಮಿಕ್ಸ್ ಇರುತ್ತಲ್ಲ ಅದೆಲ್ಲ ಕಿತ್ಕೊಂಡು ಹೋಗಿ ಅಗ್ರಿಗೇಟ್ ಎಲ್ಲ ಇವು ಮ್ಯಾಲ್ ಬರ್ತಾವೆ. ಇವೆಲ್ಲ ಕಡಿ ಅದಾವ. ಇವೆಲ್ಲ ಬಂದ ಮೇಲೆ ಆಗಿರ್ಬೇಕಾರೆ ನೀವು ಕಣ್ಣಿಗೆ ಕಾಣತಾವ. ಎಲ್ಲಿ ಬಂದವು ನಿಮ್ಗೇನಾಯ್ತು? ಟೈರ್ ಮೇಲೆ ಹೋಗ್ತದ, ಗಾಡಿಗಳು ಹೋಗ್ತಾವ, ಮನುಷ್ಯರಿಗೆ ಏನಾಗೋದಲ್ಲ. ಗಾಡಿ ಓಡಾಡಕತ್ತಾವ ರಾಯಚೂರು ರೋಡಿಗೆ ಹಂಗಿತ್ತಲ್ಲ ಮಾಡ್ರಿ. ಬೆಂಗಳೂರಲ್ಲೂ ಮಾಡ್ತಾರೆ. ಇದನ್ನೇನು ಹೇಳ್ತೀವಿ? ಒಂದೇ ಕೋಡ್ ಇರೋದು ಎರಡು. ಒಂದು ಸಾಮಾನ್ಯ ಜನರಲ್, ಆಮೇಲೆ SDP ಅಲ್ಲ. ಇದಕ್ಕೆ ಕ್ಲಿಯರ್ ಆಗಿ ಅಮೌಂಟ್ ಜೊತೆಗೆ ಹಾಕಿ ಓನ್ಲಿ SDP ಆದಂತ ಏನು ರೆಕಾರ್ಡ್ ಏನು ಅಂತ ಹೇಳ್ತಾರೆ. ನೀವು